ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ಭಾರತದಲ್ಲಿ ಇದೀಗ ಟೆಲಿಗ್ರಾಮ್ ಸ್ಟಾಪ್, ಅದು ವಿಶೇಷವಾಗಿ ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದಂತಹ ನೀಟ್ ಅಂಡ್ UG ಏನಿದೆ, ಇದಕ್ಕಾಗಿ ಇದೀಗ ನಡೀತಾ ಇರುವಂತಹ ಒಂದಷ್ಟು ನಿಯಮಾವಳಿಗಳನ್ನ ಗಮನದಲ್ಲಿಟ್ಟುಕೊಂಡು ಇದೀಗ ಭಾರತದಲ್ಲಿ ಟೆಲಿಗ್ರಾಮ್ ಅನ್ನ ತಾತ್ಕಾಲಿಕವಾಗಿ ನಿಷೇಧ ಮಾಡಬೇಕು ಅನ್ನುವಂತಹ ನಿಯಮವನ್ನ ಇದೀಗ ಜಾರಿಗೆ ತಂದಿರುವಂತದ್ದು. ಇನ್ನು ನೀಟ್ ಮರು ಪರೀಕ್ಷೆಗೂ ಮುನ್ನ ಇದು ಕೇಂದ್ರದ ಕ್ರಮ ಆಗಿದೆ ಅಂತಾನೆ ಹೇಳ್ಬೋದು. ಹೌದು, ವೈದ್ಯಕೀಯ ಪ್ರವೇಶ ಪರೀಕ್ಷೆಯಾದಂತಹ ನೀಟ್ ಏನಿದೆ, ಅದು ಮರುಪರೀಕ್ಷೆಯನ್ನ ಅತ್ಯಂತ ಪಾರದರ್ಶಕ ಹಾಗೂ ಸುರಕ್ಷಿತವಾಗಿ ನಡೆಸುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರವು ದೇಶದಾದ್ಯಂತ ಜನಪ್ರಿಯ ಮೆಸೇಜಿಂಗ್ ಆಪ್ ಆದಂತಹ ಟೆಲಿಗ್ರಾಮ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಲು ಇದೀಗ ನಿರ್ಧರಿಸಿದೆ. ಕೇಂದ್ರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನದ ಸಚಿವಾಲಯವು ನೀಡಿರುವಂತಹ ಅಧಿಕೃತ ನಿರ್ದೇಶನದ ಪ್ರಕಾರ ಭಾರತದಲ್ಲಿ ಜೂನ್ 22 ಅಂದ್ರೆ 2026ರವರೆಗೆ ಟೆಲಿಗ್ರಾಮ್ ಸೇವೆಗಳನ್ನ ತಾತ್ಕಾಲಿಕವಾಗಿ ಲಭ್ಯ ಇರೋದಿಲ್ಲ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಇನ್ನು ವೈದ್ಯಕೀಯ ಪ್ರವೇಶದ ಮುಖ್ಯವಾದಂತಹ ಪರೀಕ್ಷೆ ಆಗಿರುವಂತಹ ನೀಟ್ ಅಂಡ್ UG 2026ರ ಮರು ಪರೀಕ್ಷೆಯನ್ನ ಇದೀಗ ಬಹಳ ಅತ್ಯುತ್ತಮವಾಗಿ ಅತ್ಯಂತ ಪಾರದರ್ಶಕ ಹಾಗೂ ಸುರಕ್ಷಿತವಾಗಿ ನಡೆಸುವಂತಹ ಉದ್ದೇಶ ಇರುವಂತಹ ಕಾರಣ ಕೇಂದ್ರ ಸರ್ಕಾರವು ದೇಶದಾದ್ಯಂತ ಬಹಳ ಜನಪ್ರಿಯವಾಗಿ ಅಂತಾನೆ ಹೇಳ್ಬೋದು, ಎಲ್ಲರೂ ಸಹ ಬಳಸುವಂತಹ ಜನಪ್ರಿಯ ಮೆಸೇಜಿಂಗ್ ಆ್ಯಪ್ ಆದಂತಹ ಟೆಲಿಗ್ರಾಮ್ ಅನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ಕೈಗೊಂಡಿದೆ. ಮುಖ್ಯವಾಗಿ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನೀಡಿರುವಂತಹ ಅಧಿಕೃತ ನಿರ್ದೇಶನದ ಪ್ರಕಾರ ಭಾರತದಲ್ಲಿ 2026 ಜೂನ್ 22ರವರೆಗೆ ಟೆಲಿಗ್ರಾಮ್ ಸೇವೆಗಳು ತಾತ್ಕಾಲಿಕವಾಗಿ ಲಭ್ಯ ಇರೋದಿಲ್ಲ. ಜೂನ್ 21ರಂದು ದೇಶದಾದ್ಯಂತ ಬಿಗಿಯಾದ ಭದ್ರತೆಯೊಂದಿಗೆ ನೀಟ್ ಮರು ಪರೀಕ್ಷೆ ನಡೆಯಲಿರುವಂಥದ್ದು. ಅದೇ ರೀತಿಯಾಗಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಯಾವುದೇ ಮಾಹಿತಿ ಅಥವಾ ಪ್ರಶ್ನೆ ಪತ್ರಿಕೆಗಳ ಸಾಮಾಜಿಕ ಮಾಧ್ಯಮಗಳಲ್ಲಿ ಸೋರಿಕೆ ಆಗದಂತೆ ತಡೆಯಬೇಕು ಅನ್ನುವಂತಹ ಕಾರಣ ಇದೀಗ ಈ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಇನ್ನು ನೀಟ್ ಪರೀಕ್ಷೆಯನ್ನ ನಡೆಸುವಂತಹ ಜವಾಬ್ದಾರಿ ಹೊತ್ತಿರುವಂತಹ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಸಹ ಕೇಂದ್ರದ ಸರ್ಕಾರದ ಈ ತ್ವರಿತ ಮತ್ತು ಕಠಿಣ ನಿರ್ಧಾರವನ್ನ ಮುಕ್ತ ಕಂಠದಿಂದ ಸ್ವಾಗತಿಸಿದೆ ಅಂತಾನೆ ಹೇಳ್ಬೋದು. ಈ ತಾತ್ಕಾಲಿಕ ನಿಷೇಧವು ಸಹ ಎಲ್ಲೋ ಒಂದ್ ಕಡೆ ಪರೀಕ್ಷೆಯ ನ್ಯಾಯ ಸಂಹಿತೆಯನ್ನ ಕಾಪಾಡೋದಕ್ಕೆ ಮತ್ತು ದೇಶದ ಲಕ್ಷಾಂತರ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲೂ ಸಹ ಅನ್ಯಾಯವಾಗದಂತೆ ತಡೆಯಲು ಒಂದು ಕಡೆ ಎಲ್ಲೋ ಒಂದು ಕಡೆ ನೆರವಾಗುತ್ತೆ ಅನ್ನೋದು ಇದೀಗ NTA ತಿಳಿಸಿರುವಂಥದ್ದು. ಇನ್ನು ಜೂನ್ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಅಥವಾ ವದಂತಿಗಳು ಸಹ ಹರಿದಾಡದಂತೆ ತಡಿಬೇಕು ಅನ್ನೋದು ಕೇಂದ್ರ ಸರ್ಕಾರದ ಒಂದಷ್ಟು ನಿಯಮ ಆಗಿರುವಂಥದ್ದು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಸಹ ಒಂದಷ್ಟು ಮುಂಜಾಗ್ರತಾ ಕ್ರಮವನ್ನ ಜೂನ್ 22ರವರೆಗೆ ನೋಡೋದಾದ್ರೆ ಇದೀಗ ತಗೊಂಡಿರುವಂತಹ ಕ್ರಮವನ್ನ ನೋಡೋದಾದ್ರೆ ಜೂನ್ 22ರವರೆಗೆ ಭಾರತದಲ್ಲಿ ಟೆಲಿಗ್ರಾಮ್ ಆಪ್ ಅನ್ನ ತಾತ್ಕಾಲಿಕವಾಗಿ ನಿರ್ಬಂಧಿಸಬೇಕು ಅನ್ನುವಂತಹ ನಿಯಮವನ್ನ ಜಾರಿಗೆ ತಂದಿರುವಂಥದ್ದು. ಇನ್ನು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಸರಿಸುಮಾರು 10 ಕೋಟಿಗೂ ಹೆಚ್ಚು ಮಂದಿ ಟೆಲಿಗ್ರಾಮ್ನ ಸಕ್ರಿಯವಾಗಿ ಬಳಸ್ತಾನೆ ಇರ್ತಾರೆ. 10 ಕೋಟಿಗೂ ಅಧಿಕವಾಗಿ ಬಳಕೆದಾರರಿದ್ದಾರೆ ಅಂದ್ರೆ ನೀವು ಯೋಚನೆ ಮಾಡ್ಬೋದು ಎಷ್ಟರ ಮಟ್ಟಿಗೆ ಟೆಲಿಗ್ರಾಮ್ ವರ್ಕ್ ಆಗುತ್ತೆ ಅನ್ನೋದನ್ನ. ಜಾಗತಿಕವಾಗಿ ಟೆಲಿಗ್ರಾಮ್ ಆ್ಯಪ್ ಡೌನ್ಲೋಡ್ ಆಗುವಂತಹ ಒಟ್ಟು ಪ್ರಮಾಣ ನೋಡೋದಾದ್ರೆ ಸರಿಸುಮಾರು 22ರಷ್ಟು ಪಾಲು ಭಾರತದೇ ಆಗಿರುವಂಥದ್ದು. ಇನ್ನು ಭಾರತದ ಇಂಟರ್ನೆಟ್ ಬಳಕೆದಾರರಲ್ಲಿ 39% ಜನ ವಿವಿಧ ಅಗತ್ಯಗಳಿಗಾಗಿ ಟೆಲಿಗ್ರಾಮ್ ಅನ್ನ ಇದೀಗ ಬಳಸ್ಕೊಳ್ತಾ ಇದ್ದಾರೆ. ಇದೀಗ ನಾವು ನೋಡೋದಾದ್ರೆ ಟೆಲಿಗ್ರಾಮ್ ಅನ್ನ ಇತ್ತೀಚೆಗೆ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಯಾಕೆಂತಂದ್ರೆ ಮೊದಲನೇದಾಗಿ ಟೆಲಿಗ್ರಾಮ್ ಬಂದಾಗ ಮೂವಿ ಪೈರಸಿ ಕಾಟ ಸ್ಟಾರ್ಟ್ ಆಯಿತು. ಅದಾದ ನಂತರ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಹಳೆ ಮೂವಿಗಳು ಟೆಲಿಗ್ರಾಮ್ ಅಲ್ಲಿ ಸಿಗ್ತಾ ಹೋದ್ವು. ಒಂದಷ್ಟು ಮೂವಿಗಳ ಲಿಂಕ್ಗಳಾಗಿರ್ಬೋದು. ಮೊದಲನೇದಾಗಿ ಮೂವಿ ಪೈರಸಿಗೆ ಕಾರಣ ಆಗಿದ್ದಂತಹ ಆ್ಯಪೇ ಟೆಲಿಗ್ರಾಮ್. ಆದರೆ ಇದೀಗ ಎಲ್ಲೋ ಒಂದು ಕಡೆ ಪ್ರಾಮಾಣಿಕವಾಗಿ ಓದಿ ಬರಿತಾ ಇರುವಂತಹ ವಿದ್ಯಾರ್ಥಿಗಳ ಪ್ರಾಣಕ್ಕೂ ಸಹ ಟೆಲಿಗ್ರಾಮ್ ಆ್ಯಪು ಕಂಟಕವಾಗ್ಬಿಟ್ಟಿದೆ. ಈ ಕಾರಣದಿಂದ ಮುಖ್ಯವಾಗಿ ಈ ನೀಟ್ UG ಎಕ್ಸಾಮ್ ಏನಿದೆ ಇದರ ಬೇಸ್ ಮೇಲೆ ನೋಡೋದಾದ್ರೆ ಈ ಎಕ್ಸಾಮ್ ಮುಗಿಯೋವರೆಗೂ ಇವಾಗ ಬಂದ್ ಮಾಡಿದ್ರೆ ಎಕ್ಸಾಮ್ ಮುಗಿಯೋವರೆಗೂ ಸಹ ಓಪನ್ ಆಗಲ್ಲ ಈ ಟೆಲಿಗ್ರಾಮ್ ಅನ್ನುವಂತಹ ಒಂದಷ್ಟು ಮಾಹಿತಿಯನ್ನ ಇದೀಗ ನೀಡಿರುವಂಥದ್ದು. ಇನ್ನು ಈ ತಾತ್ಕಾಲಿಕ ನಿಷೇಧದಿಂದಾಗಿ ಸಾಮಾನ್ಯ ಬಳಕೆದಾರರಿಗೆ ಕೆಲವು ದಿನಗಳ ಕಾಲ ಒಂದಷ್ಟು ತೊಂದರೆ ಆಗ್ಬೋದು. ಆದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ದೇಶದ ವಿದ್ಯಾರ್ಥಿಗಳ ಜೀವನ.
ಯಾಕೆ ಅಂತ ಅಂದ್ರೆ ನೀಟ್ ಪರೀಕ್ಷೆ ಅನ್ನುವಂಥದ್ದು ಬಂದ್ಬಿಟ್ರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕುತ್ಕೊಂಡು ಎಕ್ಸಾಮ್ ಬರ್ದಿರ್ತಾರೆ. ಅಂತಹ ಸಮಯದಲ್ಲಿ ಸಾಕಷ್ಟು ರೀತಿಯ ಒಂದಷ್ಟು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ. ಅದೇ ರೀತಿಯಾಗಿ ದೇಶದಾದ್ಯಂತ ಇರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಒಂದು ಆ್ಯಪ್ ಇಂದ ಹಾಳಾಗ್ತಾ ಇದೆ ಅಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿಯಾಗಿರುತ್ತೆ. ಇನ್ನು ಮುಖ್ಯವಾಗಿ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಮತ್ತು ಪರೀಕ್ಷೆಯ ಭದ್ರತೆಯ ಹಿತದೃಷ್ಟಿಯಿಂದ ಈ ಕ್ರಮವನ್ನ ಅನಿವಾರ್ಯವಾಗಿ ರಾಷ್ಟ್ರ ಪರೀಕ್ಷಾ ಸಂಸ್ಥೆ NTA ಇದೀಗ ತಿಳಿಸಿರುವಂತದ್ದು. ಒಂದು ಕಡೆ ಟೆಲಿಗ್ರಾಮ್ ಆಪ್ ಮೇಲಿನ ನಿಷೇಧ ಜೂನ್ 22ಕ್ಕೆ ಮುಗಿದ್ರು ಜೂನ್ 30ರವರೆಗೂ ಸಹ ಭಾರತದಲ್ಲಿ ಈ ಮೆಸೇಜಿಂಗ್ ಎಡಿಟಿಂಗ್ ಏನು ಒಂದಷ್ಟು ಶೈಲಿ ಇದೆ, ಒಂದಷ್ಟು ವೈಶಿಷ್ಟ್ಯತೆ ಇದೆ, ಇವೆಲ್ಲವೂ ಸಹ ಒಂದಷ್ಟು ರೀತಿಯಲ್ಲಿ ಬ್ಯಾನ್ ಮಾಡಬೇಕು. ಅಂದರೆ ಇವಾಗ ನಾವು ಟೆಲಿಗ್ರಾಮ್ನ ನೋಡೋದಾದರೆ ಸಾಕಷ್ಟು ರೀತಿಯಲ್ಲಿ ಮೆಸೇಜಿಂಗ್ನ ಇವಾಗ ನಮ್ಗೆ ವಾಟ್ಸಪ್ಪಲ್ಲಿ ಕೂಡ ಅಪ್ಡೇಟ್ ಆಗಿದೆ. ನೀವು ನೋಡ್ಬೋದು, ಯಾವ್ದಾದ್ರು ಒಂದು ಮೆಸೇಜ್ ಹಾಕಿರ್ತೀವಿ, ಅದು ಮಿಸ್ ಆಗಿದೆ ಅಂದರೆ ಅದನ್ನು ನಾವು ಎಡಿಟ್ ಮಾಡ್ಬೋದು. ಅದೇ ರೀತಿಯಾಗಿ ಟೆಲಿಗ್ರಾಮಲ್ಲಿ ಬಹಳ ಡಿಫ್ರೆಂಟ್ ಆಗಿರುವಂಥದ್ದು, ನಾವೇನಾದ್ರು ಇವಾಗ ಸೆಂಡ್ ಮಾಡಿದೀವಿ ಅಂದರೆ ಅದನ್ನು ಒಂದು ದಿನ ಬಿಟ್ಟು ಬೇಕಾದ್ರೂ ಎಡಿಟಿಂಗ್ ಮಾಡ್ಬೋದು. ಈ ರೀತಿ ಎಲ್ಲ ಆಪ್ಷನ್ ಇರುವಂತಹ ಟೆಲಿಗ್ರಾಮ್ ಆ್ಯಪಲ್ಲಿ ಇರುವಂತಹ ಎಡಿಟಿಂಗ್ ಆಪ್ಷನ್ ಏನಿದೆ ಇವೆಲ್ಲವನ್ನೂ ಸಹ ಬದಲಾಯಿಸಿ ಅದಾದ ನಂತರ ಟೆಲಿಗ್ರಾಮ್ ಆ್ಯಪ್ನ ಯೂಸ್ ಮಾಡೋದಕ್ಕೆ ಅನುಮತಿ ಕೊಡ್ತಾರೆ ಅನ್ನುವಂತಹ ಆದೇಶ ಕೂಡ ಇದೀಗ ಕೊಟ್ಟಿರುವಂಥದ್ದು. ಇನ್ನು ಟೆಲಿಗ್ರಾಮ್ನಲ್ಲಿ ಹಳೆಯ ಸಂದೇಶಗಳ ಸಮಯವನ್ನ ಬದಲಾಯಿಸಿ ಅವುಗಳನ್ನ ಒಳಗಿನ ಒಂದಷ್ಟು ಪಠ್ಯವನ್ನ ಎಡಿಟ್ ಮಾಡ್ಬೋದು ಅನ್ನುವಂತಹ ಒಂದಷ್ಟು ಈಗಾಗಲೇ ನಾನು ಹೇಳ್ದಂಗೆ ಸೇಮ್ ಆಸ್ ಯೂಶುವಲ್ ನಾವು ಹಿಂದೆ ಮಾಡಿರುವಂತಹ ಮೆಸೇಜ್ನ ಮತ್ತೆ ನಾಳೆ ಬೇಕಾದ್ರೂ ಎದ್ದು ಎಡಿಟ್ ಮಾಡ್ಬೋದು. ಇವೆಲ್ಲವೂ ಸಹ ಸರಿಪಡಿಸಿ ಟೆಲಿಗ್ರಾಮ್ ಆ್ಯಪ್ನ ಯೂಸ್ ಮಾಡೋದಕ್ಕೆ ಬಿಡ್ತಾರೆ. ಇನ್ನು ಪರೀಕ್ಷೆ ಮುಗಿದ ನಂತರವೂ ಸಹ ಹಳೆ ಮೆಸೇಜ್ಗಳನ್ನ ಎಡಿಟ್ ಮಾಡಿ ಇದನ್ನು ನಾವು ಮಾಡೇ ಇಲ್ಲ, ನಾವು ಯಾವುದೇ ರೀತಿಯಲ್ಲೂ ಸಹ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡೇ ಇಲ್ಲ ಅನ್ನುವಂಥ ಒಂದಷ್ಟು ಸುಳ್ಳು ಪುರಾವೆಗಳು ಸಹ ಸೃಷ್ಟಿಯಾಗಿದ್ವು ಕಳೆದ ನೀಟ್ ಎಕ್ಸಾಮ್ ಟೈಮಲ್ಲಿ. ಅದೇ ಕಾರಣದಿಂದ ಇದೀಗ ಟೆಲಿಗ್ರಾಮ್ ಆ್ಯಪ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕು ಅನ್ನುವಂಥ ಒಂದಷ್ಟು ನಿಯಮಗಳಿದೆ. ಅದು ಸಂಪೂರ್ಣವಾಗಿ ಬ್ಯಾನ್ ಅಂತೂ ಮಾಡೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಈ ನೀಟ್ ಎಕ್ಸಾಮ್ ಮುಗಿಯೋವರೆಗೂ ಸಹ ಟೆಲಿಗ್ರಾಮ್ ಚಾನಲ್ ಏನಿದೆ, ಈ ಟೆಲಿಗ್ರಾಮ್ ಆ್ಯಪ್ ಏನಿದೆ ಇದನ್ನು ಒಂದಷ್ಟು ದಿನ ನಿಷೇಧ ಮಾಡಬೇಕು ಅಂತ ಇದೀಗ ಸರ್ಕಾರ ಆದೇಶವನ್ನು ನೀಡಿರುವಂಥದ್ದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.